ಚಿನ್ಮುದ್ರೆ ಇರಲಿ, ಕಣ್ಣುಗಳು ಮುಚ್ಚಿರಲಿ. ಆಳವಾದಂತಹ ಉಸಿರಾಟ. ನಿಧಾನಕ್ಕೆ ಉಸಿರನ್ನು ಒಳ ತೆಗೆದುಕೊಳ್ಳಿ, ಇನ್ನಷ್ಟು ನಿಧಾನಕ್ಕೆ ಉಸಿರನ್ನು ಹೊರಹಾಕಿ. ಆಳವಾದಂತಹ ಉಸಿರಾಟ. ಪ್ರತಿ ಉಸಿರನ್ನು ಒಳ ತೆಗೆದುಕೊಳ್ಳುವಾಗ ನಮ್ಮೊಳಗೆ ಎಲ್ಲ ಧನಾತ್ಮಕ ಯೋಚನೆಗಳನ್ನ ತುಂಬಿಕೊಳ್ಳೋಣ. ಧೈರ್ಯ, ಸ್ಥೈರ್ಯ, ಆತ್ಮವಿಶ್ವಾಸವನ್ನು ತುಂಬಿಕೊಳ್ಳೋಣ. ಪ್ರತಿ ಸತಿ ಉಸಿರನ್ನು ಹೊರಹಾಕುವಾಗ ನಮ್ಮೊಳಗಿನ ಎಲ್ಲ ನಕಾರಾತ್ಮಕ ವಿಚಾರಗಳನ್ನು, ಭಯವನ್ನು, ಆತಂಕವನ್ನು ಹೊರಹಾಕೋಣ. ಆಳವಾದ ಉಸಿರಾಟ. ನಮಸ್ಕಾರ ಮುದ್ರೆಗೆ ಬನ್ನಿ. ನನ್ನೊಟ್ಟಿಗೆ ಹೇಳಿ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಎರಡು ಕೈಗಳನ್ನ ಉಜ್ಜಿ ಕಣ್ಗಳಿಗೆ ಹಚ್ಚಿ ಭೂತಾಯಿ ಆಶೀರ್ವಾದವನ್ನು ತೆಗೆದುಕೊಳ್ತಾ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ. ಸೊ ಮೊದಲನೇದಾಗಿ ಇವತ್ತು ಧನ್ವಂತರಿಯ ಶ್ಲೋಕದ ಅರ್ಥ ಕೇಳ್ತಿದ್ದೀರಾ? ಯಾರಾದರೂ ಬಾಯ್ಹಾಟ್ ಹಾಕಿದವ್ರು ಇದ್ದೀರಾ? ಈಗಾಗಲೇ ಜಪ ಮಾಡಿ ಮಾಡಿ ಬಾಯ್ಹಾಟ್ ಹಾಕ್ದವರು? ವೆರಿ ಗುಡ್. ಸೊ ಓಂ ನಮಾಮಿ ಧನ್ವಂತರಿ ಆದಿದೇವಂ. ಅಲ್ಲಿ ಶುರುವಾಗುವಾಗ ಮೊದಲು ಯಾರಿಗೆ ನಾವು ಅದನ್ನ ಸ್ತೋತ್ರವನ್ನು ಹೇಳ್ತಿದ್ದೀವಿ ಅಂತ ಅಂದರೆ ಒಂಥರ ಎಲ್ಲ ಶ್ಲೋಕಗಳು ಕೂಡ ದೇವ್ರಿಗೆ ಹೇಳುವಂಥದ್ದು ಒಂಥರ ಲೆಟರ್ ಫಾರ್ಮೆಟಲ್ಲೇ ಇದೆ. ಯಾರಿಗೆ, ಯಾವುದರ ಬಗ್ಗೆ, ಏನೇನು ಸಿಗೋದ್ರ ಬಗ್ಗೆ ಅಂತ ಹೇಳಿ ಲಾಸ್ಟಲ್ಲಿ ನಾವು ಥ್ಯಾಂಕಿಂಗ್ ಯು ಅಂತ ಸಿಗ್ನೇಚರ್ ಹಾಕಲ್ವಾ, ಅದೇ ಥರ ಈ ಶ್ಲೋಕಗಳು ಕೂಡ ನಿಮಗೆ ಅದೇ ಫಾರ್ಮ್ಯಾಟಲ್ಲಿ ಹೋಗ್ತಾ ಹೋಗುತ್ತೆ. ಸೊ ಮೊದಲು ನಮಾಮಿ ಧನ್ವಂತರಿ. ನಮಾಮಿ ಅಂದರೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ಯಾರಿಗೆ ಮಾಡ್ತಾ ಇದ್ದೀನಿ? ಧನ್ವಂತರಿ. ಧನ್ವಂತರಿ ಅನ್ನೋದು ಹೆಚ್ಚಿನ ಜನರಲ್ಲಿ ಇರೋ ಮೊದಲನೇ ಡೌಟ್ ಅಂತಂದರೆ ಅಲ್ಲಿ ಧನ್ವಂತರಿ ಅಂತ ಇರೋದ್ರಿಂದ ಹೆಚ್ಚಿನ ಜನ ಅದನ್ನು ಸ್ತ್ರೀ ದೇವತೆ ಅಂತ ಅಂದ್ಕೋತಾರೆ, ಅಂದರೆ ಹುಡುಗಿ ಅಥವಾ ಹೆಣ್ಣು ಅಂತ ಅಂದ್ಕೋತಾರೆ. ಆದರೆ ಧನ್ವಂತರಿ ಅನ್ನುವಂಥದ್ದು ವಿಷ್ಣುವಿನ ರೂಪ, ವಿಷ್ಣುವಿನ ಒಂದು ರೂಪ. ಹಾಗಾಗಿ ಅದು ಪುರುಷ ದೇವರು, ಅದು ಧನ್ವಂತರಿ ಅಂತ. ಸೊ ನಮಾಮಿ ಧನ್ವಂತರಿ ಆದಿದೇವಂ, ಅವನನ್ನು ಆದಿದೇವರು ಅಂತ ಕರೆದ್ರು. ಯಾಕಂತಂದರೆ ದೇವಾನುದೇವತೆಗಳಲ್ಲಿ ಕೂಡ ತುಂಬ ನೀವು ಕೇಳಿರ್ಬೋದು, ಎಷ್ಟು ಮುಕ್ಕೋಟ ದೇವತೆಗಳು ಅಂತೆಲ್ಲ ಹೇಳ್ತಾರಲ್ವ. ಅಂದರೆ ಇಲ್ಲಿ ದೇವತೆ ಅನ್ನುವಂತಹ ಶಬ್ದದ ಅರ್ಥ ನಾವು ನೋಡಿದಾಗ ಅಲ್ಲಿ ಬೇಸಿಕಲಿ ಫಾರ್ಮ್ ಆಫ್ ಎನರ್ಜೀಸ್ ಅಂತ. ಈಗ ಎನರ್ಜಿ ನೋಡಿ, ಈಗ ಕರೆಂಟಿಂದು ಸಪ್ಲೈ ಬಂದಾಗ ಅದು ಒಂದೇ ಮೇನ್ಸಲ್ಲಿ ಬಂದಿರುತ್ತೆ. ಆದರೆ ಅದರಲ್ಲಿ ಮತ್ತೆ ನಿಮಗೆ ಬೇರೆ ಬೇರೆ ಫಾರ್ಮ್ಸ್ ಆಫ್ ಎನರ್ಜಿ, ಫ್ಯಾನಲ್ಲಿ ಇರೋದು ಕೂಡ ಎನರ್ಜಿಯ ಫಾರ್ಮೇ, ಲೈಟಲ್ಲಿ ಇರೋದು ಕೂಡ ಎನರ್ಜಿಯ ಫಾರ್ಮೇ. ಅದಕ್ಕೆ ನಾವು ಬೇರೆ ಬೇರೆ ಹೆಸರನ್ನು ಕೊಡ್ತೀವಿ. ನಿಮಗೆ ಚಾರ್ಜರಲ್ಲಿ ಬರೋದು ಕೂಡ ಎನರ್ಜಿಯ ಫಾರ್ಮ್, ಇಸ್ತ್ರಿ ಪೆಟ್ಟಿಗೆಗೆ ಬರೋದು ಕೂಡ ಶಕ್ತಿಯ ಒಂದು ರೂಪ. ಹೀಗೆ ಶಕ್ತಿಯ ಬಹುತ್ವ. ಇಲ್ಲಿ ದೇವತೆಗಳು ಅಂತಂದಾಗ ಅಲ್ಲಿ ದೇವರು ಬೇರೆ, ದೇವತೆಗಳು ಬೇರೆ ಅಂತಲ್ಲ. ದೇವರಿಂದ ಎನರ್ಜೈಸ್ ಆಗಿ ಚಾನಲೈಸ್ ಆದವರು ಬೇರೆ ಬೇರೆ ಕೆಟಗರಿಗೆ. ಈಗ ವರುಣ ದೇವನಿಗೆ ಒಂದಿಷ್ಟು ಜವಾಬ್ದಾರಿ ಕೊಟ್ಟರು, ಇಂದ್ರ ದೇವನಿಗೆ ಒಂದಿಷ್ಟು ಜವಾಬ್ದಾರಿ ಕೊಟ್ಟರು. ಈ ರೀತಿ ಅದೇನು ಬೈಫರ್ಕೇಟ್ ಆಯಿತು, ಅದು ಜಸ್ಟ್ ಆ ದೇವತೆಗಳು ಅನ್ನುವಂಥದ್ದು ಶಕ್ತಿಯ ಬಹುತ್ವ, ಆ ಮೂಲವಾದಂತಹ ಒಂದು ಏನು ಯೂನಿವರ್ಸಲ್ ಎನರ್ಜಿ ಅಂತ ನಾವು ಹೇಳ್ತೀವಿ, ಆ ಎನರ್ಜಿಯ ಬಹುತ್ವಗಳು. ಅದರಲ್ಲಿ ಧನ್ವಂತರಿಯನ್ನ ಆದಿದೇವರು ಅಂತ ಹೇಳ್ತಾರೆ. ಯಾಕೆ ಅನ್ನೋದು ಮುಂದಿನ ಲೈನಲ್ಲಿ ಬರುತ್ತೆ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ ವಂದಿತ ಪಾದ ಪದ್ಮಂ. ಯಾಕೆ ಅಂತಂದ್ರೆ ನೀನು ಸುರರಿಂದಲೂ ಅಸುರರಿಂದಲೂ ಪೂಜಿಸಲ್ಪಟ್ಟವನು. ಹೆಚ್ಚಿನದಾಗಿ ನೀವು ನೋಡಿರ್ಬೋದು, ದೇವತೆಗಳು ಅಂತ ಬಂದಾಗ ಅಲ್ಲಿ ಸುರರಿಂದ ಪೂಜೆ ಮಾಡಲ್ಪಡುವವರೇ ಜಾಸ್ತಿ ಕೆಟಗರಿಯಲ್ಲಿ ಬರೋದು. ಬಟ್ ಇಲ್ಲಿ ಈ ಧನ್ವಂತರಿ ಅನ್ನುವಂತಹ ದೇವರು ಸುರರಿಂದಲೂ ಹಾಗೂ ಅಸುರರಿಂದಲೂ ಇಬ್ಬರಿಂದಲೂ ಪೂಜೆಯನ್ನ ಪಡ್ಕೊಂಡವನು ಅಂತ. ಸುರಾಸುರೈರ್ ವಂದಿತ ಪಾದ ಪದ್ಮಂ. ಇಲ್ಲಿ ಪಾದ ಪದ್ಮಂ ಅಂತ ಹೇಳೋದಕ್ಕೆ ಒಂದು ಆ ವರ್ಡನ್ನು ಯಾಕೆ ಯೂಸ್ ಮಾಡಿರೋದು ಅಂತಂದ್ರೆ ವಿಷ್ಣುವಿನ ಒಂದು ರೂಪ ಅನ್ನೋದನ್ನ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಅಲ್ಲಿ, ಗೊತ್ತಾಯ್ತಾ? ಪಾದ ಪದ್ಮಂ. ಲೋಕೆ ಜರಾ ರುಕ್ ಭಯ ಮೃತ್ಯುನಾಶನಂ. ಅದಕ್ಕೂ ಮೊದಲು ಸುರ ಮತ್ತೆ ಅಸುರರಿಂದ ಯಾಕೆ ಪೂಜಿಸಲ್ಪಟ್ಟ ಕತೆ ಗೊತ್ತಿರ್ಬೋದು ನಿಮ್ಗೆ, ಗೊತ್ತಿಲ್ವಾ? ಓಕೆ, ಹೇಳ್ತೀನಿ. ಯಾಕೆ ಅಂತಂದ್ರೆ ಸಮುದ್ರ ಮಂಥನ ಆಗತ್ತಲ್ವಾ,
ಕಡಲನ್ನ, ಗೋವರ್ಧನ ಗಿರಿಯನ್ನೇ ಕಡಗೋಲನ್ನಾಗಿ ಮಾಡಿಕೊಂಡು, ನಾಗಶೇಷನನ್ನ ಹಗ್ಗವನ್ನಾಗಿ ಮಾಡಿಕೊಂಡು ಟಗ್ ಆಫ್ ವಾರ್ ನಡೆಯುತ್ತೆ ದೇವತೆಗಳಿಗೂ ಮತ್ತು ಅಸುರರಿಗೂ, ಸುರರಿಗೂ ಮತ್ತು ಅಸುರರಿಗೂ ಈ ಒಂದು ಪಂದ್ಯ ನಡೆಯುತ್ತೆ. ಹಾಗೆ ನಡೆದಾಗಲೇ ಫಸ್ಟ್ ಬರ್ತಾ ಇರುವಂಥದ್ದು ವಿಷ ಬರುತ್ತೆ. ಅದನ್ನ ಶಿವ ತಾನು ಕುಡಿತಾನೆ. ಆಮೇಲೆ ಪಾರ್ವತಿ ಬಂದು ಅದನ್ನ ಅಡ್ಡ ಹಿಡಿತಾಳೆ, ಹಾಗಾಗಿ ಅವನು ನೀಲಕಂಠ ಆದ. ಈ ಕತೆ ಹೆಚ್ಚಿನದಾಗಿ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಹಾಗೇನೆ ಅದರ ನಂತರ ಮತ್ತೆ ಕಡಲನ್ನ ಕಡಿದಾಗ ಅಲ್ಲಿ ನಮಗೆ ಅಮೃತ ಸಿಗತ್ತೆ. ಆ ಅಮೃತ ಬಂದಂಥದ್ದು ಯಾರು ಕೈಯಲ್ಲಿ? ಧನ್ವಂತರಿ ಅದನ್ನ ಹಿಡ್ಕೊಂಡು ಬಂದಿರೋವಂಥದ್ದು. ಸೊ ಆ ಸಮುದ್ರ ಮಥನದ ಟೈಮಲ್ಲಿ ಅಮೃತ ಕಲಶವನ್ನು ಹಿಡಿದು ಬಂದಂತಹ ದೇವರು ಧನ್ವಂತರಿ. ಅದಕ್ಕಾಗಿ ಇಲ್ಲಿ ನಮ್ಮ ಧನ್ವಂತರಿ ಮೂರ್ತಿಯನ್ನು ಕೂಡ ನೀವು ನೋಡಿದ್ರೆ 4 ಕೈಗಳಿದಾವೆ. ಮೇಲ್ಗಡೆ 2 ಕೈಗಳು ಇದು ಶಂಖ ಚಕ್ರವನ್ನ ಹಿಡ್ಕೊಂಡಿರುವಂಥದ್ದು, ಅಂದ್ರೆ ವಿಷ್ಣುವಿನ ರೂಪವನ್ನ ರೆಪ್ರೆಸೆಂಟ್ ಮಾಡ್ತಾ ಇರುವಂಥದ್ದು. ಕೆಳಗಡೆ ಮುಂದೆ ಇರುವಂತಹ 2 ಕೈಗಳಲ್ಲಿ ಒಂದರಲ್ಲಿ ಅಮೃತ ಕಲಶ ಇದೆ, ಇನ್ನೊಂದರಲ್ಲಿ ಗಿಡಮೂಲಿಕೆ ಇದೆ. ಏನೋ ಹಾವಿನ ಥರನೋ ಏನೋ ಒಂಥರ ಕಾಣುತ್ತಲ್ಲ. ಅದ್ರ ಬಗ್ಗೆ 2 ಡಿಫ್ರೆನ್ಸ್ ಆಫ್ ಒಪಿನಿಯನ್ ಏನಂತಂದ್ರೆ, ಕೆಲವರು ಅದನ್ನ ಲೀಚ್ ಅಂತ ಹೇಳ್ತಾರೆ. ನಮ್ಮ ಆಯುರ್ವೇದದಲ್ಲಿ ನಿಮ್ಗೆಲ್ಲ ಗೊತ್ತಿರ್ಬೋದು, ಲೀಚ್ ಥೆರಪಿ ಅಂತ ಒಂದು ಹುಳವನ್ನ ಬಳಸ್ತೇವಲ್ವಾ. ಸೊ ಲೀಚನ್ನ ಹಿಡ್ಕೊಂಡಿದ್ದಾನೆ ಅಂದ್ರೆ ಅದು ಆ ಥರ ಇದೆ ಅಲ್ವಾ, ಅದೇನಂತ ಗೊತ್ತಾಗಲ್ಲ. ಇನ್ನು ಕೆಲವರು ಅದನ್ನ ಗಿಡಮೂಲಿಕೆ ಅಂತ ಹೇಳ್ತಾರೆ. 2ರಲ್ಲಿ ಯಾವುದನ್ನೇ ಆದ್ರೂ ಕೂಡ ನಾವು ಸ್ವೀಕಾರ ಮಾಡ್ಬೋದು. ಬಟ್ ಈ ರೀತಿಯಾಗಿ ಧನ್ವಂತರಿಯ ಒಂದು ಡಿಸ್ಕ್ರಿಪ್ಷನ್. ಸೊ ಆ ಧನ್ವಂತರಿ ಬರ್ತಾನೆ ಅಮೃತ ಕಲಶವನ್ನ ಇಟ್ಕೊಂಡು. ಸೊ ಅಮೃತ ಕಲಶವನ್ನ ಇಟ್ಕೊಂಡು ಧನ್ವಂತರಿಯ ಆಗಮನ ಆದ್ಮೇಲೆ ಅವನ ಹಿಂದೆ ಸುರರು ಹಾಗೂ ಅಸುರರು ಇಬ್ರು ಹೋಗಿ ಕೈಕಾಲು ಹಿಡಿತಾರೆ. ಯಾಕಂದ್ರೆ ಅಮೃತವನ್ನ ನನಗೆ ಕೊಡು ಅಂತ. ಹಾಗಾಗಿ ಅಲ್ಲಿ ಸುರೈರ್ ವಂದಿತ ಪಾದ ಪದ್ಮಂ. ಹಾಗೆ ನಾನು ಎಷ್ಟೋ ಸತಿ ಹೇಳ್ತಾ ಇರ್ತೀನಿ, ಇಲ್ಲಿ ಧನ್ವಂತರಿ ಅನ್ನುವಂಥದ್ದು ಅಥವಾ ಯಾವುದೇ ದೇವರಾದ್ರೂ ಇದು ಯಾವುದು ರಿಲಿಜಿಯಸ್ ಪ್ರಾಕ್ಟೀಸ್ ಅಲ್ಲ. ಯಾರ್ಯಾರಿಗೆ ಹೆಲ್ತ್ ಬೇಕೋ ಅವರು ಇದನ್ನ ಆರಾಧನೆ ಮಾಡಬೇಕು ಅಂತ. ಅಂದ್ರೆ ಮುಂದಿನ ಲೈನಲ್ಲಿ ಬರುತ್ತೆ ನಮ್ಗೆ ಏನೇನ್ ಸಿಗತ್ತೆ ಅಂತ. ಸೊ ಯಾರ್ಯಾರಿಗೆ ಈ ವಿಷಯಗಳೆಲ್ಲ ಬೇಕೋ ಅವರೆಲ್ಲರೂ ಧನ್ವಂತರಿ ಆರಾಧನೆಯನ್ನ ಮಾಡಬಹುದು. ನಮ್ಮ ಮತ ಪಂಥಗಳು ಯಾವುದೇ ಇರ್ಲಿ, ನೀವು ಯಾವುದೇ ಭಾವನೆಗಳನ್ನ ಫಾಲೋ ಮಾಡ್ತಾ ಇದ್ದಿರ್ಲಿ, ಅಥವಾ ನೀವು ನಾಸ್ತಿಕರೇ ಆಗಿರ್ಲಿ, ಇಲ್ಲಿ ಇವನ್ ನೀವು ಆಸ್ತಿಕರೇ ಆಗ್ಬೇಕಂತಾನೂ ಇಲ್ಲ, ಅಥವಾ ಈ ದೇವರನ್ನ ನೀವು ನಂಬಿ ಮಾತ್ರ ಅದನ್ನ ಮಾಡ್ಬೇಕಂತಾನೂ ಇಲ್ಲ. ನೀವು ಆಸ್ತಿಕರೇ ಆಗಿರ್ಲಿ, ನಾಸ್ತಿಕರೇ ಆಗಿರ್ಲಿ, ಯಾವುದೇ ಮತ ಪಂಥಗಳನ್ನ ನೀವು ಪಾಲನೆ ಮಾಡ್ತಾ ಇದ್ದಿದ್ದಾಗಿರ್ಬಹುದು, ನೀವು ಆದ್ರೂ ಕೂಡ ಧನ್ವಂತರಿಯನ್ನ ಪ್ರಾರ್ಥನೆ ಮಾಡಬಹುದು. ಯಾಕೆ? ಏನೇನ್ ಸಿಗತ್ತೆ ಧನ್ವಂತರಿಯ ಪ್ರಾರ್ಥನೆ ಮಾಡಿದ್ರೆ? ಮುಂದಿನ ಲೈನಲ್ಲಿ ಲೋಕೆ ಜರಾ ರುಕ್ ಭಯ ಮೃತ್ಯು ನಾಶನಂ, ಇದಿಷ್ಟು ವಿಷಯಗಳನ್ನ ಅವನು ತೆಗೆದು ಹಾಕ್ತಾನೆ. ಏನೇನು? ಅದು ಬರೀ ನೋಡಿ, ಅವನ ಪ್ರಾರ್ಥನೆ ಮಾಡೋದ್ರಿಂದ ಬರೀ ನಮ್ಮಲ್ಲಿ ಅಷ್ಟೇ ಅಲ್ಲ, ಲೋಕದಲ್ಲಿ ಇಡೀ ಯೂನಿವರ್ಸಲ್ಲಿ ಇದ್ದಂತಹ ಕೆಲವೊಂದಿಷ್ಟು ವಿಷಯಗಳನ್ನ ಅವನು ತೆಗಿತಾನೆ. ಏನೇನು? ಲೋಕೆ ಜರ ಅಂತಂದ್ರೆ ವೃದ್ಧಾಪ್ಯ, ಮುಪ್ಪು, ವಯಸ್ಸಾಗುವಿಕೆ. ಸೊ ಈ ವೃದ್ಧಾಪ್ಯದಿಂದ ಬರುವಂತಹ ತೊಂದರೆಗಳನ್ನ ದೂರ ಮಾಡ್ತಾನೆ. ತೆಗೆದು ಹಾಕೋದು ಅನ್ನೋದು ಬಹುಶಃ ಪ್ರಕೃತಿ ನಿಯಮಕ್ಕೆ ವಿರುದ್ಧ ಆಗ್ಬಹುದು, ಆದ್ರೆ ಅದನ್ನ ದೂರ ಮಾಡ್ತಾನೆ. ಅಟ್ಲೀಸ್ಟ್ ಅದನ್ನ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ತಾನೆ. ಹಾಗಾಗಿ ಲೋಕೆ ಜರ ರುಕ್ ಅಂದ್ರೆ ನೋವು. ಇಲ್ಲಿ ನೋವಲ್ಲಿ ಕೂಡ ಬರ್ತದೆ ನಮ್ಮ ದೈಹಿಕವಾದಂತಹ ನೋವು, ಮಾನಸಿಕವಾದಂತಹ ನೋವು, ಆಧ್ಯಾತ್ಮಿಕವಾದಂತಹ ನೋವು, ಸಾಮಾಜಿಕವಾದಂತಹ ನೋವು ಅಲ್ವಾ. ನೋಡಿ, ನೋವನ್ನ ನೀವು ಒಮ್ಮೆ ಅದನ್ನ ಒಂಚೂರು ಇನ್ನಷ್ಟು ಆಳವಾಗಿ ಡೀಪ್ ಆಗಿ ಯೋಚನೆ ಮಾಡಿ ನೋಡಿದ್ರೆ, ದೇಹಕ್ಕೆ ಈಗ ಚೂಟಿದಾಗ, ಕಚ್ಚಿದಾಗ, ಹೊಡೆದಾಗ ಆಗೋ ನೋವು ದೈಹಿಕ ಅಲ್ವಾ. ಅದೇ ಅಯ್ಯೋ ಇವನು ಕಚ್ಬಿಟ್ನಾ ಅಥವಾ ನನ್ನ ಮಗನೇ ನನಗೆ ಹೊಡೆದ್ಬಿಟ್ನಾ ಅನ್ನೋ ಅಂಥದ್ದೇನಿರ್ತದಲ್ಲ, ಅದು ದೈಹಿಕ ನೋವಿನ ಜೊತೆಯಲ್ಲಿ ಮಾನಸಿಕವಾಗಿ ಕೂಡ ನೋವು. ಸೊ ಅದು ಎರಡು ಇದ್ದಾಗ ನಮಗೆ ಪೇನ್ ಇನ್ನ ಇಂಟೆನ್ಸಿಫೈ ಆಗ್ತಾ ಹೋಗುತ್ತೆ. ಅದರ ಜೊತೆಯಲ್ಲಿ ಆಧ್ಯಾತ್ಮಿಕವಾದದ್ದು ಅಂತಂದ್ರೆ, ಯಾರ್ಯಾರು ಈಗಾಗಲೇ ಆಧ್ಯಾತ್ಮಿಕ ಸಾಧನೆಯಲ್ಲಿ ಇದ್ದೀರಾ, ನಿಮಗೆ ಫೀಲ್ ಆಗಿರುತ್ತೆ ಒಂದಿಷ್ಟು ದಿವಸ ನೀವು ಎಷ್ಟೊಂದು ಸಾಧನೆಗಳನ್ನ ಮಾಡ್ತಾ ಇರ್ತೀರಾ, ರೆಗ್ಯುಲರ್ ಆಗಿ ಒಂದಿಷ್ಟು ಅನುಷ್ಠಾನಗಳನ್ನ ಮಾಡ್ತಾ ಹೋಗ್ತಿರ್ತೀರಾ, ಆದ್ರೂ ಚಾಲೆಂಜಸ್ಗಳ ಮೇಲೆ ಚಾಲೆಂಜಸ್ ಬರ್ತಾನೆ ಹೋಗತ್ತೆ. ಆದ್ರೂ ಈ ಪರೀಕ್ಷೆಗಳು ಮುಗಿಯೋದೇ ಇಲ್ಲ ಅಂತ ಅನ್ಸುತ್ತೆ. ಅಥವಾ ಎಷ್ಟೊಂದ್ ಸತಿ ನಿಮಗೆ ನೀವು ಆ ಒಂದು ಪರಮಾತ್ಮನ ಜೊತೆ ಕನೆಕ್ಟ್ ಆಗ್ಬೇಕು ಅಂದ್ಕೊಂಡು ಏನೇನು ಪ್ರಕ್ರಿಯೆಗಳನ್ನ ಮಾಡ್ತಾ ಇರ್ತೀರಾ, ಅದರಲ್ಲಿ ಆ ಕನೆಕ್ಷನ್ ಫೀಲೇ ಆಗ್ತಾ ಇರಲ್ಲ. ಸೊ ಇದೆಲ್ಲವೂ ಕೂಡ ಆಧ್ಯಾತ್ಮಿಕವಾದಂತಹ ನೋವುಗಳು. ನಂತರ ಬರುವಂಥದ್ದು ಸಾಮಾಜಿಕ. ಅದಂತೂ ಎಲ್ಲರಿಗಾಗೇ ಆಗಿರುತ್ತೆ. ಸೊ ಎಲ್ಲರಿಗೂ ನೀವು ಬೆಸ್ಟ್ ಅಂತ ಹೇಳ್ಸ್ಕೊಳಕ್ ಆಗಲ್ಲ, ಅಥವಾ ಎಲ್ಲರಿಗೂ ಎಲ್ಲಾ ವಿಷಯದಲ್ಲೂ ಸಮಾಧಾನ ಆಗೋ ರೀತಿಯಲ್ಲಿ ನೀವು ಬದುಕಕ್ಕಾಗಲ್ಲ. ನೀವೇನ್ ಮಾಡ್ಬೋದು ಅಂದ್ರೆ ನಿಮ್ಮ ಬೆಸ್ಟ್ ಅನ್ನ ಕೊಡ್ಬೋದು. ಪ್ರತಿಯೊಂದ್ರಲ್ಲೂ ಬಂತು, ಅದೊಂದು ಬರೆಯೋದು, ಓದೋದ್ರಿಂದ ಹಿಡಿದು, ಬದುಕುವ ಕಲೆಯಿಂದ ಹಿಡಿದು, ಚಿಕಿತ್ಸೆಯಿಂದ ಹಿಡಿದು, ಯಾವ್ದ್ರಲ್ಲೇ ಆದ್ರೂ ಈಗ ಎಲ್ಲರಿಗೂ ನಾನು ದಿ ಬೆಸ್ಟ್ ಅಂತ ನಾನು ಅನ್ಸ್ಕೊತೀನಿ ಅಂದ್ರೆ ಅದು ತಪ್ಪು, ಅದಾಗಲ್ಲ. ಹಾಗೆ
ಆದರೆ ನನ್ನ ಏನು ಮ್ಯಾಕ್ಸಿಮಮ್ ಯಥಾನುಶಕ್ತಿ ಏನಿದೆ ಅದನ್ನು ನಾವು ಮಾಡಬಹುದು ಅಂತ ಅನ್ನೋದನ್ನು ಅರ್ಥಕೊಂಡಾಗ ಈ ಸಾಮಾಜಿಕ ನೋವು ಕಡಿಮೆ ಆಗತ್ತೆ. ನಾನು ಯಾವಾಗಲೂ ನೀವು ನನಗೆ ಹೊಗಳ್ಬೇಕು, ನೀವು ಇಷ್ಟಪಡಬೇಕು, ನೀವು ಇಷ್ಟಪಡಬೇಕು ಅಂದರೆ ಎಲ್ಲರ ಹತ್ರ ನಾನು ಒಳ್ಳೆಯವಳು ಹಾಕ್ಕೊಂಡು ಇರಬೇಕು ಅಂತಿದ್ದಾಗ ನಮ್ಮಲ್ಲಿ ಸಾಮಾಜಿಕ ನೋವು ಜಾಸ್ತಿ. ಯಾಕಂದರೆ ಅದು ಸಾಧ್ಯ ಇಲ್ಲ. ಅದು ನಮಗೆ ನಾವು ತಗೊಂಡಿರೋ ನಿರ್ಧಾರಗಳು ಎಷ್ಟೋ ಸತಿ ಸರಿ ಅನ್ಸಲ್ಲ ಅಲ್ವಾ. ಏನೇನೋ ಒಂದಿಷ್ಟು ನಾವು ಡಿಸೈಡ್ ಮಾಡಿರ್ತೀವಿ, ಆಫ್ಟರ್ ಸಮ್ ಟೈಮ್ ನಮಗೆ ಯಾಕಾದ್ರೂ ನಾನು ಹೀಗೆ ಮಾಡಿದೆ, ಯಾಕೆ ನಾನು ಈ ನಿರ್ಧಾರ ಅಂದರೆ ನಮಗೆ ನಾವು ತೆಗೆದುಕೊಂಡ ನಿರ್ಧಾರಗಳು ಒಂದಿಷ್ಟು ಸತಿ ಅಸ್ವೀಕೃತ ಅಂತ ಅನಿಸ್ತಾ ಇರುವಾಗ ಇನ್ನು ಜಗತ್ತಲ್ಲಿರೋರು ಎಲ್ಲರೂ, ನನ್ನ ಕಾಂಟ್ಯಾಕ್ಟಲ್ಲಿ ಇರೋರು ಎಲ್ಲರಿಗೂ ಕೂಡ ಸರಿ ಅಂತ ಅನ್ಸೋ ಥರ ನಾನು ಬದುಕ್ತೀನಿ ಅಂತ ಅಂದ್ಕೊಂಡ್ರೆ ಅದು ಶುದ್ಧ ಮೂರ್ಖತನ, ಅದು ಸತ್ಯದಿಂದ ತುಂಬ ದೂರ, ಅದು ಸಾಧ್ಯ ಇಲ್ಲ. ಆದರೆ ಅಟ್ಲೀಸ್ಟ್ ನಿಮ್ಮ ಆತ್ಮಸಾಕ್ಷಿಗೆ ನೀವು ಸತ್ಯದಿಂದ ನಿಮ್ಮ ಆತ್ಮಸಾಕ್ಷಿಗೆ ಸರಿ ನನ್ನ ಹತ್ರ ಆಗೋದಿಷ್ಟೇ ನಾನು ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ನಾವು ಬದುಕಿದಾಗ ಸಾಮಾಜಿಕ ನೋವು ಕಡಿಮೆ ಆಗುವಂಥದ್ದು. ಸೊ ಇಲ್ಲಿ ರುಕ್ ಅನ್ನುವಂತಹ ಶಬ್ದ ಎಲ್ಲ ರೀತಿಯ ನೋವುಗಳಿಗೆ ಸಂಬಂಧಪಟ್ಟಿದ್ದು. ಬರೀ ನಮ್ಮಲ್ಲಷ್ಟೇ ಅಲ್ಲ, ಪ್ರಕೃತಿಯಲ್ಲಿ ಕೂಡ ಇರುವಂತಹ ಎಲ್ಲ ನೋವುಗಳನ್ನು ದೂರ ಮಾಡಲಿಕ್ಕೆ ಧನ್ವಂತರಿ ಸಹಾಯ ಮಾಡ್ತಾನೆ. ಸೊ ಲೋಕೆ ಜರ ರುಕ್. ನಂತರ ಭಯ ಅಂತ ಬಂದಾಗ ಫಿಯರ್, ಅಲ್ಲಿ ಅದು ಯಾವುದಕ್ಕೆ ಇದ್ದುವಂಥ ಭಯ ಇರ್ಬೋದು, ನಮ್ಮ ದೇಹಕ್ಕೆ, ನಮ್ಮ ಮನಸ್ಸಿಗೆ, ಅಥವಾ ಆಗುವ ಹೋಗುಗಳಿಗೆ. ಒಂದೊಂದ್ಸತಿ ನಮ್ಗೆ ಏನೇನೋ ನ್ಯೂಸ್ ನೋಡಿದಾಗ ಈ ಸಮಾಜ ಮುಂದೆ ಎಲ್ಲಿ ಹೋಗುತ್ತೆ ಅಂತಾನೂ ಭಯ ಆತಂಕಗಳು ಸ್ಟಾರ್ಟ್ ಆಗತ್ತೆ. ಇನ್ನು ಮುಂದಿನ ಜನರೇಷನ್ ಏನಾಗತ್ತೆ ಅಂತ ಕೂಡ ಆಗತ್ತೆ. ಸೊ ಇಂತಹ ಹಲವಾರು ರೀತಿಯ ಭಯ ಗೊಂದಲಗಳನ್ನ ದೂರ ಮಾಡಲಿಕ್ಕೆ ಧನ್ವಂತರಿಯ ಪ್ರಾರ್ಥನೆ ನಿಮಗೆ ಸಹಾಯ ಮಾಡುತ್ತೆ. ಲೋಕೆ ಜರ ರುಕ್ ಭಯ ಮೃತ್ಯುನಾಶನಂ. ಇಲ್ಲಿ ಮೃತ್ಯುನಾಶ ಅಂತಂದ್ರೆ ನಾವೆಲ್ಲ ಅಮರರಾಗ್ಬಿಡ್ತೀವಿ ಅಂತಲ್ಲ, ನಾವು ಕ್ಷಣದಲ್ಲೂ ಸಾಯ್ತಾ ಇರ್ತೀವಲ್ವಾ, ಅದು ದೂರ ಆಗತ್ತೆ ಅಂತ. ಪ್ರತಿ ಕ್ಷಣದಲ್ಲಿ ಯಾವ್ಯಾವ ಕ್ಷಣದಲ್ಲಿ ನಿಮ್ಮಲ್ಲಿ ಭಯ ಬಂತೋ ಅದು ಸಾವು, ಆ ಒಂದು ಕ್ಷಣಿಕ ಸಾವದು. ಯಾವ್ಯಾವ ದಿನದ ಯಾವ್ಯಾವ ಕ್ಷಣದಲ್ಲಿ ನಿಮಗೆ ಗಿಲ್ಟ್ ಬಂತೋ ಅದು ಒಂದು ಸಾವೇ, ಆ ಕ್ಷಣಕ್ಕೆ ಅದೊಂಥರ ಸಾವು ಛೇ ಅಂತ. ಯಾವ್ಯಾವಾಗ ನಿಮ್ಮಲ್ಲಿ ನೋವಿದೆ, ಕಷ್ಟ ಇದೆ, ಗೊಂದಲ ಇದೆ, ಭಯ ಇದೆ, ಅಥವಾ ಏನೋ ಒಂದು ಆತಂಕದಲ್ಲಿ ನೀವಿದ್ದೀರಾ, ಅದೆಲ್ಲವೂ ಕೂಡ ಆ ಕ್ಷಣದ ಸಾವೇ ಆಗಿರುತ್ತೆ. ಎಲ್ಲೆಲ್ಲಿ ನಮಗೆ ಖುಷಿ ಇದೆ, ಸಂತೃಪ್ತಿ ಇದೆ, ನೆಮ್ಮದಿ ಇದೆ, ಧೈರ್ಯ ಇದೆ, ಆತ್ಮವಿಶ್ವಾಸ ಇದೆ, ಅದು ಬದುಕಾಗಿರುತ್ತೆ. ಸೊ ಇಲ್ಲಿ ಅಮರತ್ವ ಅಂತಂದ್ರೆ ಸಾವೇ ಬರೋದಿಲ್ಲ ಅಂತಲ್ಲ. ಈ ಪಂಚಮಹಾಭೂತಗಳಿಂದ ಆಗಿರುವಂಥ ಶರೀರ ಅದು ಪಂಚಮಹಾಭೂತಗಳಲ್ಲಿ ಲೀನ ಆಗ್ಲೇಬೇಕು, ಅದು ಪ್ರಕೃತಿಯ ನಿಯಮ. ಸಾವಿಲ್ಲದೆ ಇರುವಂಥದ್ದಂತ ಆಗಲ್ಲ. ಆದ್ರೆ ಬದುಕಿರುವಷ್ಟು ದಿವಸ, ಅಂದ್ರೆ ಈ ಪಂಚಭೌತಿಕವಾದಂತಹ ದೇಹದಲ್ಲಿ ನಾವು ಇರುವಷ್ಟು ದಿವಸ ನಮ್ಮಲ್ಲಿ ಅಮರತ್ವ ಇರಬೇಕು ಅಂತ. ಅಂದ್ರೆ ಬದುಕುವ ಪ್ರತಿ ಕ್ಷಣ ನಿಮ್ಮಲ್ಲಿ ಆತ್ಮಸ್ಥೈರ್ಯ, ಸಹನೆ, ಪ್ರೀತಿ, ಕರುಣೆ, ತಾಳ್ಮೆ, ಜೊತೆಯಲ್ಲಿ ಬದುಕ್ತಾ ಇರೋ ವಿಷಯಕ್ಕೆ ಸಂತೃಪ್ತಿ, ಇದು ಇದ್ರೆ ಅದು ಅಮರತ್ವ. ಬದುಕೋದೇನೋ ಬದುಕಿದೀನಿ, 90 ವರ್ಷ ಆಗಿರ್ಬೋದು, 100 ವರ್ಷ ಆಗಿರ್ಬೋದು, ಆದ್ರೆ ಬದುಕಿರುವಷ್ಟು ದಿವಸ ಕೂಡ ನಾನು ಅಸಮಾಧಾನದಿಂದ, ಅಸಂತೃಪ್ತಿಯಿಂದ, ಭಯ, ಕೋಪ, ದ್ವೇಷ, ಗಲಾಟೆ, ಅಸೂಯೆ, ಇದೇ ಎಲ್ಲ ಅಸಹನೀಯವಾದಂತಹ ವಿಷಯಗಳ ಜೊತೆ ನಾನು ಬದುಕಿದ್ರೆ ಅದು 95 ವರ್ಷ ಬದುಕಿದ್ರು ಅದು ಮೃತ್ಯುವೇ, ಅದು ಬದುಕಲ್ಲ. ಹಾಗಾಗಿ ಇಲ್ಲಿ ಮೃತ್ಯುನಾಶನಂ ಅಂತ ಅಂದಾಗ ಆ ರೀತಿಯ ಅನ್ಪ್ಲೆಸೆಂಟ್ ಥಿಂಗ್ಸ್ಗಳನ್ನೆಲ್ಲ ನಮ್ಮಿಂದ ದೂರ ಇಟ್ಟು ನಮಗೆ ಅಮರತ್ವವನ್ನು ಕೊಡುವಂಥದ್ದು. ಬದುಕಿದಷ್ಟು ದಿವಸ, ಈ ಪಂಚಭೌತಿಕ ಶರೀರದಲ್ಲಿ ಇರುವಷ್ಟು ದಿವಸ ನಾವು ಆರೋಗ್ಯವಾಗಿ ಸಮಾಧಾನದಿಂದ ಇರಲಿಕ್ಕೆ ಸಹಾಯ ಮಾಡುವಂಥದ್ದು ಧನ್ವಂತರಿ. ಲೋಕೆ ಜರ ರುಕ್ ಭಯ ಮೃತ್ಯು ನಾಶನಂ. ನಂತರ ಬರೋದು ದಾತಾರ ಮೀಶಂ ವಿವಿಧ ಔಷಧೀನಾಂ. ಅಂದರೆ ನೀನು ನಮಗೆ ಬೇರೆ ಬೇರೆ ರೀತಿಯ ಎಲ್ಲ ಔಷಧಿಗಳನ್ನ ಕೊಟ್ಟಿದೀಯಾ ಅಂತ ಅವನು ಔಷಧಿಯ ಇದ್ರ ಬಗ್ಗೆ ಏನು ನಾವು ಈ ಆಯುರ್ವೇದ ಗ್ರಂಥಗಳಲ್ಲಿ ನಾವು ಓದ್ತೀವಿ ಅಲ್ವಾ. ಸೊ ಇಂಥ ಎಲ್ಲ ಔಷಧಿಗಳನ್ನ ನಮಗೆ ಈ ಜಗತ್ತಿಗೆ ದಯಪಾಲಿಸಿದವನು ನೀನು ಅಂತ ಧನ್ವಂತರಿಗೆ ಹಾಡಿ ಹೊಗಳ್ತಾ ಇರೋದು. ಈ ಫಸ್ಟ್ ಇದಿಷ್ಟು ಲೈನಲ್ಲಿ ನೀವು ನೋಡಿದಾಗ ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ ವಂದಿತ ಪಾದಪದ್ಮಂ ಲೋಕೆ ಜರಾ ರುಕ್ ಭಯ ಮೃತ್ಯುನಾಶನಂ ದಾತಾರಂ ಈಶಂ ವಿವಿಧ ಔಷಧೀನಾಂ. ನಂತರ ಬರುತ್ತೆ ಇನ್ನಷ್ಟು ಹೊಗಳೋದು ಧನ್ವಂತರಿಂ ರಮಾನಾಥಂ. ಅಲ್ಲಿ ಅವನು ಲಕ್ಷ್ಮಿಯ ಪತಿ ಅನ್ನೋದನ್ನ ಮತ್ತೆ ಅಗೇನ್ ಆ ವಿಷ್ಣುವಿನ ಸ್ವರೂಪ ಅನ್ನೋದನ್ನ ಅರ್ಥ ಮಾಡಿಸ್ಲಿಕ್ಕೆ ಧನ್ವಂತರಿಂ ರಮಾನಾಥಂ, ಇಲ್ಲಿ ರಮೆಯ ಪತಿ ಅಂತ. ಸರ್ವ ರೋಗ ನಿವಾರಕಂ, ಎಲ್ಲಾ ರೀತಿಯ ರೋಗಗಳನ್ನ ನೀನು ನಿವಾರಿಸ್ತಾ ಇದೀಯಾ ನನಗೆ. ಹಾಗೆ ಧನ್ವಂತರಿಂ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ, ಆಯುರ್ವೇದದ ಜ್ಞಾನವನ್ನ ಈ ಜಗತ್ತಿಗೆ, ಈ ಭೂಲೋಕಕ್ಕೆ ತಂದಂತಹ ನಿನಗೆ ನನ್ನ ವಂದನೆಗಳು ಅಂತ ಹೇಳ್ಕೊಂಡು ಈ ಶ್ಲೋಕದ ಓವರ್ ಆಲ್ ಸಮರಿ ಬರುತ್ತೆ.
ಸೊ ಬೇಸಿಕಲಿ ನೋಡಿ, ಏನು ನಾವೀಗ ಥಿಯರಿ ಆಫ್ ಮ್ಯಾನಿಫೆಸ್ಟೇಷನ್ ಅಂತ ಓದ್ತೀವಿ ಅಥವಾ ಬೀಯಿಂಗ್ ಗ್ರೇಟ್ಫುಲ್ ಟು ಸರ್ಟನ್ ಥಿಂಗ್ಸ್ ಅಂತ ನಾವು ಗ್ರ್ಯಾಟಿಟ್ಯೂಡ್ ಬಗ್ಗೆ ಮಾತಾಡ್ತೀವಿ, ದ ಸೇಮ್ ಥಿಂಗ್ ಅಲ್ವಾ ಇದರಲ್ಲೆಲ್ಲ ಇರುವಂಥದ್ದು. ಅಂದರೆ ಸಂಕಲ್ಪಗಳು ನೋಡಿ, ನಾನು ನಿನ್ನನ್ನು ಪೂಜೆ ಮಾಡ್ತಿದ್ದೀನಿ, ಸೊ ನನಗೆ ಇದನ್ನು ನಾನು ಡೈಲಿ ಹೇಳೋದ್ರಿಂದ ನನಗೇನೇನಾಗತ್ತೆ, ನನ್ನ ವೃದ್ಧಾಪ್ಯ ದೂರ ಹೋಗುತ್ತೆ, ನೋವುಗಳು ಕಡಿಮೆ ಆಗುತ್ತೆ. ಸೊ ಇಟ್ ಈಸ್ ನಥಿಂಗ್ ಬಟ್ ಮ್ಯಾನಿಫೆಸ್ಟೇಷನ್ ಆಫ್ ಆಲ್ ದ ಹೀಲಿಂಗ್ ಟು ಯುವರ್ ಸೆಲ್ಫ್ ಅಂತ. ಹಾಗಾಗಿ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಾವೇನು ಅನ್ಕೋತೀವಿ, ನಾನು ಇಷ್ಟು ಜಪ ತಪ ಸಂಧ್ಯಾ ವಂದನೆ ಏನೇನೋ ಮಾಡಿದೆ, ಆ ಭಗವಂತ ಆದರೂ ಇಷ್ಟು ಕ್ರೂರಿ, ನನಗಿಷ್ಟು ಕೊಟ್ಬಿಟ್ಟ ಅಥವಾ ಇಷ್ಟು ಕಷ್ಟ ಕೊಟ್ಟ ಅಂತ ನಾವು ಭಗವಂತನಿಗೆ ಬೈತಿರ್ತೀವಿ. ಬಟ್ ನಾವು ಮಾಡ್ತಾ ಇರುವಂತಹ ಯಾವುದೇ ಅನುಷ್ಠಾನಗಳು ಕೂಡ ಭಗವಂತನಿಗಾಗಿ ಅಲ್ಲ, ಅಥವಾ ನಾವು ಮಾಡುವ ಈ ಯಕಶ್ಚಿತ್ ಜಪ ಮಂತ್ರ ಅಥವಾ ಏನೇನೋ ಇದಕ್ಕಂತ ಆ ಭಗವಂತ ಖುಷಿಯಿಂದ ಇರ್ತಾನೆ ಅಂತಲ್ಲ. ಭಗವಂತ ಯಾವಾಗಲೂ ಖುಷಿಯಿಂದ ಇರ್ತಾನೆ. ಅವನನ್ನು ನಾವು ಸಚ್ಚಿತ್ ಆನಂದ ಅಂತ ಹೇಳ್ತೀವಿ ಅಲ್ವಾ, ಸದಾನಂದ. ಭಗವಂತನ ಸ್ಟೇಟ್ ಯಾವಾಗಲೂ ಅವನು ಅಲ್ಟಿಮೇಟ್ ಹ್ಯಾಪಿನೆಸ್, ಆ ಎಕ್ಟಸಿಯಲ್ಲಿ ಇರುವಂಥವನು, ಆ ಯೂನಿವರ್ಸಲ್ ಎನರ್ಜಿ ಅದು. ಅದಕ್ಕೆ ಆ ರೀತಿ ಅದಕ್ಕೆ ಕೋಪ ದ್ವೇಷ ಹಾಗೆ ಹೀಗೆ ದೇವರಿಗೂ ಅದೆಲ್ಲ ಬರ್ತಿದೆ ಅಂತಂದ್ರೆ ನಮಗೂ ಅವರಿಗೂ ಏನು ವ್ಯತ್ಯಾಸ ಉಳಿತು? ಆ ರೀತಿ ಯಾವತ್ತೂ ಇಲ್ಲ. ಇಲ್ಲೇನಂತಂದ್ರೆ ಆ ಭಗವಂತ, ನಾನು ಇದನ್ನೆಲ್ಲ ಮಾಡಿ ಖುಷಿ ಪಡಿಸ್ಬೇಕಾಗಿರೋದು ಆ ಭಗವಂತನಲ್ಲ. ನಾನು ಇದನ್ನು ಎಷ್ಟು ಮ್ಯಾನಿಫೆಸ್ಟ್ ಮಾಡ್ಕೊಳ್ತೀನಿ, ನಾನು ಇದನ್ನು ಎಷ್ಟು ನಂಬ್ತೀನಿ, ಓಕೆ ನನಗಿದಾಗತ್ತೆ ಅಂತ ನಾನು ನಂಬ್ತೀನಿ, ನನಗೆ ಅದೆಷ್ಟು ಆಗ್ತಾ ಹೋಗುತ್ತೆ. ಬಿಕಾಸ್ ನಾವು ಯೂನಿವರ್ಸಿಂದ ಅದನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀವಿ ಆಲ್ವೇಸ್. ನಾನು ಯಾವಾಗಲೂ ಕೊಡ್ತಾ ಇರೋ ಒಂದು ಉದಾಹರಣೆ ಅಂತಂದ್ರೆ, ಈಗ ಯೂನಿವರ್ಸ್ ಅನ್ನೋದು ಯಾವುದನ್ನು ಇಟ್ಕೊಳ್ಳಲ್ಲ, ಎಲ್ಲದನ್ನು ಕೊಡತ್ತೆ. ನಾವೇನು ಹಾಕ್ತೀವಿ, ಈಗ ಸಮುದ್ರದಲ್ಲಿ ನೋಡಿ ಜನ ಏನೇನೋ ಕಸ ಬಿಸಾಕ್ತಾರೆ, ಗಲೀಜ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಒಮ್ಮೆ ಮಳೆಗಾಲ ಬಂತು ಅಂತಂದ್ರೆ ಕಪ್ಪು ಕಪ್ಪು ಅಲೆಗಳಾಗಿ, ಇಲ್ಲಿ ಕೋಸ್ಟಲ್ ಬೆಲ್ಟಲ್ಲಿ ಇದ್ದವ್ರಿಗೆ ಗೊತ್ತಿರುತ್ತೆ, ಬರೋ ಅಷ್ಟು ಕಸ ಸೌದಿ ಏನನ್ನು ಇಟ್ಕೊಳ್ಳಲ್ಲ, ಪ್ಲಾಸ್ಟಿಕ್ ಎಲ್ಲದನ್ನು ತಂದು ಹೊರಗಡೆ ಬಿಸಾಕತ್ತೆ. ತನ್ನಲ್ಲಿ ಏನನ್ನು ಇಟ್ಕೊಳ್ಳಲ್ಲ. ನಾವೇನು ಹಾಕ್ತೀವಿ ಅದೆಲ್ಲದನ್ನು ಒಟ್ಟಿಗೆ ಸೇರಿಸಿ ದಡಕ್ಕೆ ತಂದು ಬಿಸಾಕ್ತಾ ಇರತ್ತೆ. ಅದು ಪ್ರಕೃತಿಯ ನಿಯಮ. ಪ್ರಕೃತಿ ನೀವೇನು ಕೊಡ್ತೀರಾ ಅದು ವಾಪಸ್ ನಮಗೆ ಮಲ್ಟಿಪ್ಲೈ ಆಗಿ ಬರುತ್ತೆ. ಈಗ ನೋಡಿ, ಉದಾಹರಣೆಗೆ ಒಂದು ಶೇಂಗಾ ಬೀಜವನ್ನು ನೀವು ಮಣ್ಣಿನಲ್ಲಿ ಹಾಕಿದ್ರೆ, ಈ ಪ್ರಕೃತಿಯಲ್ಲಿ ಒಂದು ಶೇಂಗಾ ಬೀಜವನ್ನು ಹಾಕಿದ್ರೆ ಅದೊಂದು ಗಿಡ ಆಯ್ತು. ಆದರೆ ಆ ಒಂದು ಗಿಡದಿಂದ ನಿಮ್ಗೆ ಎಷ್ಟು ಶೇಂಗಾ ಬೀಜಗಳು ಸಿಗತ್ತೆ ಹೇಳಿ? ಯಾರಾದ್ರೂ ಶೇಂಗಾ ನೆಟ್ಟು ನೋಡಿದೀರಾ? ಒಂದು ಗಿಡದಲ್ಲಿ ಎಷ್ಟು ಶೇಂಗಾ ಇರುತ್ತೆ? ಪೊತ್ತೆಯಾಗಿ ಕನಿಷ್ಠ 3-4 kg ಒಂದು ಶೇಂಗಾ ಗಿಡದಿಂದ ನಿಮಗೆ ಕೆಳಗೆ ಬಂದಾಗ ಪೊತ್ತೆ ಹೇಗಿರತ್ತಂದ್ರೆ, ಜಸ್ಟ್ ಒಂದು ಗಿಡಕ್ಕೆ ಒಂದು ಶೇಂಗಾ ಇದಾಗಿರಲ್ಲ, ಒಂದೊಂದು ಪೊತ್ತೆ 3-4 kg ಆಗುವಷ್ಟು ಶೇಂಗಾ ಕಾಳುಗಳು ಅದರಲ್ಲಿ ಇರುತ್ತೆ. 3-4 kgಯಲ್ಲಿ ಎಷ್ಟು ಶೇಂಗಾ ಕಾಳುಗಳಾಗಿರ್ಬೋದು? ಅಂದ್ರೆ ನಾವು ಹಾಕಿದ ಒಂದು ಕಾಳಿಗೆ ಈ ಯೂನಿವರ್ಸ್ ಅಷ್ಟು ಮಲ್ಟಿಪ್ಲೈ ಮಾಡಿ ನಮಗೆ ವಾಪಸ್ ಕೊಡ್ತಾ ಇರುತ್ತೆ. ಹಾಗೇನೆ ನಮ್ಮ ಥಾಟ್ಸ್ಗಳು ಕೂಡ. ನಾವೀಗ ಅಂದ್ಕೊಳ್ಳೋವಾಗ್ಲೇನೆ ಯಾವುದೋ ಒಂದು ವಿಷಯಕ್ಕೆ ಅಂದ್ಕೋತೀವಿ, ಇದಾಗಲ್ಲ, ಇದು ನನಗಾಗಲ್ಲ, ಇದು ಆಗದೇ ಇಲ್ಲ ಅಂತ ಅಂದ್ಕೊಂಡಿರ್ತೀವಿ. ಆ್ಯಂಡ್ ಅದಕ್ಕೆ ಸರಿಯಾಗಿ ಹಾಗೆ ಆಗತ್ತೆ, ಅಥವಾ ಅದಕ್ಕೂ ಇನ್ನೂ ಸೀರಿಯಸ್ ಆಗಿ ಇನ್ನೇನೋ ಆಗುತ್ತೆ. ಅವಾಗ ನಾವೇನಂತೀವಿ, ನೋಡ್ದ್ಯಾ ನಾನು ಹೇಳಿಲ್ವಾ, ನಾನು ಮೊದಲೇ ಹೇಳಿದ್ದೆ ಇದಾಗಲ್ಲ ಹೀಗಲ್ಲ ಅಂತ ನಾನು ಹೇಳಿದ್ದೆ, ಬಟ್ ಅದೇ ಥರ ಆಯಿತು ಅಂತ. ಬಟ್ ಇಲ್ಲಿ ಏನಾಗ್ತಿದೆ ಅಂತಂದ್ರೆ, ನಾವು ಮೊದಲೇ ಯೂನಿವರ್ಸಿಗೆ ಆ ಸೀಡನ್ನು ಹಾಕ್ತಿದೀವಿ, ಇದು ಆಗಲ್ಲ ಅಂತ. ಅವಾಗ ಏನಾಯ್ತು, ಅದೇ ಮಲ್ಟಿಪ್ಲೈ ಆಗಿ ನಮಗೆ ಬಂತು. ಅದರ ಬದಲು ನಮ್ಮ ಎಲ್ಲ ಪೂಜೆಗಳನ್ನ ನೋಡಿ, ಮಂತ್ರಗಳನ್ನ ನೋಡಿ, ಅಥವಾ ಈಗ ದೀಕ್ಷೆ ತೆಗೆದುಕೊಂಡು ಮಾಡುವಂತಹ ಕೆಲವೊಂದಿಷ್ಟು ಸ್ತೋತ್ರಗಳನ್ನ ನೀವು ನೋಡಿ, ಎಲ್ಲದರಲ್ಲಿ ಕೂಡ ಇರುವಂಥದ್ದು ಏನಂತಂದ್ರೆ ಮ್ಯಾನಿಫೆಸ್ಟೇಷನ್ ಆಫ್ ಯುವರ್ ಓನ್ ಹೀಲಿಂಗ್. ನಿಮಗೆ ನಿಮ್ಮನ್ನ ಹೀಲ್ ಮಾಡ್ಲಿಕ್ಕೆ ನಾವು ಯಾರು ಬೇಕಂತಿಲ್ಲ. ನಿಜವಾಗಿಯೂ ಹೇಳ್ಬೇಕಂತಂದ್ರೆ ಡಾಕ್ಟರ್ಸ್ಗಳ ಅಗತ್ಯವೇ ಇಲ್ಲ. ನೀವು ನಿಮ್ಮೊಳಗೆ ನೀವು ಕನೆಕ್ಟ್ ಆದ್ರೆ, ಈಗ ಡಾಕ್ಟರ್ಸಿನ ಅಗತ್ಯ ಯಾಕೆ ಬರ್ತಿದೆ ಅಂತಂದ್ರೆ, ನಮ್ಗೆ ನಾವೇ ಕನೆಕ್ಟ್ ಆಗಕ್ಕೆ ಕಷ್ಟಪಡ್ತಿದ್ದೀವಿ. ಭಗವಂತನ ಜೊತೆ ಕನೆಕ್ಟ್ ಆಗೋದು ತುಂಬಾ ದೂರದ ಮಾತು, ತುಂಬಾ ನೆಕ್ಸ್ಟ್ ಲೆವೆಲ್ಲು. ನಮಗೆ ಈ ನಾನು ಅನ್ನೋ ಅಸ್ತಿತ್ವ ಏನಿದೆ ಅದ್ರ ಜೊತೆ ಕನೆಕ್ಟ್ ಆಗೋದಕ್ಕೇನೆ ನಾವು ತುಂಬಾ ಒದ್ದಾಡ್ತಾ ಇದ್ದೀವಿ. ವಿ ಆರ್ ಸೋ ಬ್ಯುಸಿ. ನಮ್ಗೆ ಎಷ್ಟು ಕಮಿಟ್ಮೆಂಟ್ಸ್ಗಳಿದೆ, ಎಷ್ಟು ವರ್ಕ್ ಇದೆ, ಎಷ್ಟು ಜವಾಬ್ದಾರಿಗಳಿದೆ, ತಲೆ ಕೆಡ್ಸ್ಕೊಳ್ಳೋದಕ್ಕೆ ಎಷ್ಟು ವಿಷಯಗಳಿದೆ ಅಲ್ವಾ? ಆ ತಮ್ಮನ ಹೆಂಡತಿಯ ಅಕ್ಕನ ಭಾವನ ಮಾದ್ನಿ ಏನೋ ಒಂದು ಹೇಳ್ಬಿಟ್ಲು ನನ್ನ ಮಗನ ಬಗ್ಗೆ, ಎಷ್ಟು ಧೈರ್ಯ, ಅವಳಿಗೇನು ಗೊತ್ತು, ಅವಳ ಮಕ್ಕಳೇನು ಭಾರಿ ಚೆನ್ನಾಗಿದ್ದಾರ ಅಂತ ಯಾವ್ಯಾವುದೋ ವಿಷಯಗಳ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದ್ರಲ್ಲಿ, ಅಥವಾ ಏನೇನೋ ಒಂದಿಷ್ಟು ಅಸಂಪ್ಷನ್ಸ್ಗಳು, ಹಿಂಗಾದ್ರೆ ನಾಳೆ ಲಾಸ್ ಆಗ್ಬಿಡತ್ತೆ, ಇದು ಮತ್ತೊಂದೇನೋ ಆಗ್ಬಿಡತ್ತೆ, ಇದರಲ್ಲಿ ನಾವು ಎಷ್ಟು ಬ್ಯುಸಿ ಆಗ್ಬಿಟ್ಟಿದೀವಿ ಅಂತಂದ್ರೆ, ಈ ಒಂದು ಗ್ಯಾಜೆಟ್ ಅಂತ ಏನಿದೆ, ಈ ಒಂದು ಯಂತ್ರ ನಮ್ಗೇನು ಭಗವಂತ ಕೊಟ್ಟಿದ್ದಾನೆ, ಇದರ ಬಗ್ಗೆ ನಾವು ಅರ್ಥಕೊಳ್ಳೋದೇ ಇಲ್ಲ, ಇದ್ರ ಜೊತೆ ನಮ್ಮ ಕನೆಕ್ಷನ್ ಬಿಲ್ಡ್ ಆಗದೇ ಇಲ್ಲ. ಹಾಗಾಗಿ ವೈದ್ಯರ ಸಹಾಯ ಬೇಕಾಗತ್ತೆ ಇದನ್ನ ರಿಪೇರಿ ಮಾಡ್ಕೊಳ್ಳೋದಕ್ಕೆ. ಇಲ್ಲದಿದ್ರೆ ನಿಮ್ಮೊಟ್ಟಿಗೆ ನೀವು ಈಗ ಪ್ರತಿ ದಿವಸ ಹೇಗೆ ನೋಡಿ, ಒಂದು ಮನೆಯಲ್ಲಿ ಫಂಕ್ಷನ್ ಆದ್ರೆ, ಈಗ ನಿಮ್ಮ ಮನೆಯಲ್ಲಿ ಮದುವೆಗಳೆಲ್ಲ ಆದ್ರೆ ಸಾವಿರಾರು ಗೆಸ್ಟ್ ಬಂದಿರ್ಲಿ, ಎಲ್ಲರನ್ನೂ ಮಾತಾಡಿಸ್ತೀರಾ ಅಲ್ವಾ ನೀವು? ಅಟ್ಲೀಸ್ಟ್ ವಿಶ್ ಆದ್ರೂ ಮಾಡ್ತೀರೋ, ಬಂದ್ರಾ, ಬನ್ನಿ, ಊಟ ಮಾಡಿದ್ರಾ, ಹೇಗಿದ್ದೀರಾ, ಇಷ್ಟಾದ್ರೂ ನೀವು ಮಾತಾಡಿಸ್ತೀರಾ ಅಲ್ವಾ? ಯಾವಾಗ ಅವರು ಬಂದ ಗೆಸ್ಟ್ಗಳಲ್ಲಿ, ಆ ಸಾವಿರಾರು ಜನರಲ್ಲಿ ಹೆಚ್ಚಿನ ಜನ ಬಹುಶಃ ಮದುವೆ ದಿನ ನೀವು ನೋಡಿದ್ರೆ ಇನ್ಯಾವಾಗ್ಲೂ ನೋಡೋದು,
ಅಲ್ವಾ? ಮತ್ತೆ ಜೀವನದಲ್ಲಿ ಅವ್ರನ್ನ ದಿನ ದಿನ ಮೀಟು ಆಗ್ತಾ ಇರಲ್ಲ. ಅಂಥವ್ರ ಬಗ್ಗೆ ನೀವು ಎಷ್ಟು ಕಾಳಜಿ ವಹಿಸ್ತೀರಾ, ಅಂಥವರ ಊಟಕ್ಕೋಸ್ಕರ ಎಷ್ಟು ಲಕ್ಷ ಲಕ್ಷ ಖರ್ಚು ಮಾಡ್ತೀರಾ, ಎಷ್ಟೊಂದು ಆಡಂಬರ, ಎಷ್ಟೊಂದು ವೈಭೋಗ, ಯಾವ ರೀತಿಯಲ್ಲಿ ನೀವು ಅದನ್ನ ಪರ್ಸ್ನಲ್ ಆಗಿ ತಗೊಂಡು, ನೀವಾಗಿ ಯಾರು ನಿಮಗೆ ತಲೆ ಮೇಲೆ ಗನ್ನಿಟ್ಟು ಹೇಳ್ಬೇಕಾಗಿಲ್ಲ ಅಲ್ವಾ, ಓ ಇಷ್ಟು ಮಾಡು, ಹಿಂಗ್ ಮಾಡು, ಹಾಂಗ್ ಮಾಡು ಅಂತ. ನೀವಾಗಿ ಅದನ್ನ ಸ್ವತಂತ್ರವಾಗಿ ಸಂಭ್ರಮದಿಂದ ಸೆಲೆಬ್ರೇಟ್ ಮಾಡ್ತೀರಾ. ಆದ್ರೆ ಇದೇ ದೇಹ ನಿಮಗೋಸ್ಕರ, ನೀವು ಹುಟ್ಟಿದಾಗಿನಿಂದ ಸಾಯೋ ತನಕ ನಿಮ್ಗೋಸ್ಕರ ಕೆಲಸ ಮಾಡ್ತಿರೋ ದೇಹದ ಅಂಗಾಂಗಗಳಿಗೆ ಒಂದ್ಸತಿ ಕುತ್ಕೊಂಡು ಹೇಗಿದ್ಯಪ್ಪ ಅಂತ ಕಾಲ್ ಬೆರಳಿಂದ ಹಿಡಿದು ತಲೆ ನೆತ್ತಿ ತನಕ ಅಥವಾ ತಲೆಯಿಂದ ಕಾಲ್ ತನಕ ಒಂದಿನ ಆದ್ರೂ ವಿಚಾರಿಸ್ಕೊತೀರಾ ನೀವು? ಯಾರಾದ್ರೂ ವಿಚಾರಿಸ್ಕೊತೀರಾ? ಓ ಏನೋ ಬರೀ ಅದು ಅದಾಗಿ ಇನ್ನು ಪ್ರಾಬ್ಲಮ್ ಕೊಟ್ಟಾಗ ಸಿಕ್ಕಾಪಟ್ಟೆ ನೋವು ಬರ್ಬೇಕು, ಅವಾಗ್ಲೂ ಆ ದೇಹಕ್ಕೆ ಬೈಗಳ ಕೊಡೋದಕ್ಕೆ ನಾವು ಮಾತಾಡಿಸ್ತೀವಿ. ಅಯ್ಯೋ ನಂದು ಒಂದ್ ಜೀವನ ಭಗವಂತ ತಗೊಂಡ್ರೆ ಸಾಕಿತ್ತು, ಯಾಕಾದ್ರೂ ಇಟ್ಟಿದಾನೋ ಇಷ್ಟು ಕಷ್ಟ ಕೊಟ್ಟು ಅಂತ ಒಂದಿಷ್ಟು ಜನ. ಇಲ್ದಿದ್ರೆ ನಂಗೆ ಗೊತ್ತಿಲ್ಲ ಯಾಕೆ ನನಗೆ ಇಷ್ಟು ಹೆಲ್ದಿ ತಿಂತಿದ್ದೀನಿ, ಎಲ್ಲ ಮಾಡ್ತಿದ್ದೀನಿ, ನನ್ಗೆ ಮಾತ್ರ ಹೆಲ್ತೇ ಚೆನ್ನಾಗಿರಲ್ಲ ಅಂತ ನಾವು ನಮ್ಮ ದೇಹದಲ್ಲಿ ಪ್ರಾಬ್ಲಮ್ ಬಂದಾಗ ದೇಹದ ಬಗ್ಗೆ ಗಮನ ಹರಿಸ್ತೀವಿ. ಅಲ್ಲಿಯ ತನಕ ಪ್ರತಿದಿನ ಒಂದ್ಸತಿನಾದ್ರೂ ಇದು ಒಂದು ಮದುವೆ ಫಂಕ್ಷನ್ ಅಂತ ಅಂದ್ಕೊಂಡು ತಲೆಯಿಂದ ಹಿಡಿದು ಕಾಲಿನ ತನಕ ಹೇಗಿದ್ಯಪ್ಪ, ಏನೇನ್ ನಡೀತಿದೆ, ಹೌ ಆರ್ ಯು ಫೀಲಿಂಗ್, ಹೇಗೆ ಅನಿಸ್ತಿದೆ ನಿನಗೆ ಅಂತ ಒಂದಿನ ಬಹುಶಃ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು, ನಿಮ್ಗಾಗ ಅರ್ಥ ಆಗತ್ತೆ ನಿಮ್ಮ ದೇಹದ ಜೊತೆ ನೀವು ಇಷ್ಟು ದಿನ ಎಷ್ಟು ಡಿಟ್ಯಾಚ್ಡ್ ಆಗ್ಬಿಟ್ಟಿದ್ರಿ ಅಂತ. ಸೊ ಅಟ್ಲೀಸ್ಟ್ ಇವತ್ತಾದ್ರೂ ಐ ವಾಂಟ್ ಯು ಆಲ್ ಟು ಡೂ ದಿಸ್. ರಾತ್ರಿ ಮಲಗುವ ಮೊದಲು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಶವಾಸನದಲ್ಲಿ ಮಲಗ್ದ ಹಾಗೆ ಮಲಗ್ಬಿಟ್ಟು ನಿಮ್ಮ ತಲೆಯಿಂದ ಹಿಡಿದು ಕಾಲ್ ಪಾದ ತನಕ ಒಂದೊಂದಾಗಿ ಅಂಗಾಂಗಗಳನ್ನ ವಿಚಾರಿಸ್ಕೊಳ್ತಾ ಬನ್ನಿ. ಹೇಗೆ ಮದ್ವೆ ಮನೆಯಲ್ಲಿ ಗೆಸ್ಟ್ಗಳನ್ನ ವಿಚಾರಿಸ್ಕೊತೀರಾ ಅದೇ ತರ ವಿಚಾರಿಸ್ತಾ ಬನ್ನಿ ಎಲ್ಲದಕ್ಕೂ. ಆಗ ನಿಮ್ಮ ದೇಹವೇ ನಿಮ್ಮ ಹತ್ರ ಮಾತಾಡತ್ತೆ, ಯಾವ್ಯಾವ ಅಂಗಾಂಗದಲ್ಲಿ ಏನಾಗ್ತಾ ಇದೆ. ಈಗ ಪೇನ್ ಅಂದ್ರಿ ಅಥವಾ ಸಿಂಪ್ಟಮ್ಸ್ಗಳು ನಮಗೊಂದು ವರದಾನ. ಸಿಂಪ್ಟಮ್ಸ್ಗಳು ಇಲ್ದಿದ್ರೆ ನಾವೇನೋ ಆಗ್ಬಿಡ್ತಿದ್ವಿ. ಸೊ ಸಿಂಪ್ಟಮ್ಸ್ ಇದೆಯಾ, ಆ ಜಾಗಕ್ಕೆ ಇನ್ನಷ್ಟು ಹೆಚ್ಚಿನ ಪ್ರೀತಿ ಹಾಗೂ ನಿಮ್ಮ ಕನ್ಸರ್ನ್ ಅಗತ್ಯ ಇರೋದು. ಅದ್ರ ಬದಲು ನಾವು ಅದನ್ನ ಇನ್ನಷ್ಟು ಹೀಯಾಳಿಸ್ತಾ ಇರ್ತೀವಿ. ಅಯ್ಯೋ ನಂದಂತೂ ಬೆನ್ನಿದು ಹಿಂಗೆ, ಸರಿಯಾಗ ಬೆನ್ನೇ ಅಲ್ಲ, ನನ್ನ ಕಾಲು ಹಿಂಗೆ, ಅದು ಸರಿನೇ ಇಲ್ಲ, ಈ ಥರ. ಅದ್ರ ಬದಲು ಓ ನನ್ನ ಕಾಲು ಇಷ್ಟು ವರ್ಷ ನನಗೊಂದಿನ ನೋವು ಕೊಟ್ಟಿರಲಿಲ್ಲ, ಇಷ್ಟು ವರ್ಷ ನಾನು ಎಷ್ಟೊಂದು ಕೆಲಸ ಮಾಡಿದೆ, ನನಗದು ಸಪೋರ್ಟಿವ್ ಆಗಿತ್ತು, ಐ ಆಮ್ ಸೋ ಗ್ರೇಟ್ಫುಲ್ ಟು ದಿಸ್, ಬಟ್ ಇವಾಗ ಯಾಕೋ ಸ್ವಲ್ಪ ಅದು ಕಷ್ಟ ಆಗ್ತಾ ಇದೆ. ಸೊ ನಾವು ಇಟ್ಸ್ ಯುವರ್ ಟರ್ನ್, ಈಗ ನಿಮ್ಮ ಬಾರಿ. ಇಷ್ಟು ವರ್ಷ ನೀವು ಮಾಡೋ ಎಲ್ಲ ಏನು ಹೇಳೋದು ನೆಗ್ಲಿಜೆನ್ಸಿಗೂ ನಿಮ್ಮ ದೇಹ ಸಪೋರ್ಟ್ ಮಾಡಿದೆ. ಇವಾಗ ದೇಹ ಒಂಚೂರು ನಿಮ್ಮಿಂದ ಸಪೋರ್ಟ್ ಕೇಳ್ತಾ ಇದೆ. ನೀವು ದೇಹಕ್ಕಾಗಿ ನಿಮ್ಮ ಸಪೋರ್ಟ್ ಅನ್ನ ಕೊಡಬೇಕು. ದೇಹಕ್ಕಾಗಿ ನೋಡಿ, ಈಗ ನಾವು ಅದೇ ಅನ್ನಲ್ಲ, ಈಗ ಮದುವೆಗೆ ಎಷ್ಟು ಇನ್ವೆಸ್ಟ್ ಮಾಡ್ತೀವಿ, ಆರೋಗ್ಯಕ್ಕೆ ಅಂತ ಬಂದ ಅಯ್ಯೋ ಇಷ್ಟೊಂದು ಕೊಡ್ಬೇಕಾ, ಇಷ್ಟು ಮಾಡ್ಬೇಕಾ, ಛೇ ಯಾಕಪ್ಪ ಇಷ್ಟೆಲ್ಲ ಇದು ಮಾಡೋದು ನಾವು ಅಂದ್ರೆ, ನಮ್ಗೆ ನಮ್ಮ ದೇಹಕ್ಕಿಂತ ಬೇರೆ ಎಲ್ಲದೂ ನಮ್ಮ ಫಸ್ಟ್ ಪ್ರಿಯಾರಿಟಿ. ಅದು ಬಿಸ್ನೆಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಅಥವಾ ಈವನ್ ಒಂದು ವೆಕೇಶನ್ ಇರ್ಬೋದು. ನಾವೀಗ ಒಂದು ವೆಕೇಶನ್ಗೆ ಈಗ ನಾಳೆನೆ ನಾವೆಲ್ಲ US ಹೋಗೋಣ, 1-3 ಲಕ್ಷ ಕೊಡಿ ಅಂತಂದ್ರೆ ಯಾರ್ಯಾರಿಗೆ ಟ್ರಾವೆಲಿಂಗ್ ಇಷ್ಟ ಇದೆ ಅವರು ಸೆಕೆಂಡ್ ಥಾಟ್ ಕೂಡ ಇಲ್ಲದೆ ಓ ಕಮ್ ಆನ್ ಲೆಟ್ಸ್ ಗೋ ಅಂತ ಹೊರಟು ಬಿಡ್ತೀರಾ. ಅದೇ ದೇಹಕ್ಕೆ ಅಂತ ಬಂದಾಗ ಅಬ್ಬಾ ಹೌದಾ ಬೇಕೇ ಬೇಕಾ, ನೋಡೋಣ ಇನ್ನೊಂಚೂರು ಪೋಸ್ಟ್ಪೋನ್ ಮಾಡಿ ನೋಡೋಣ, ಇನ್ನೊಂದು ಸ್ವಲ್ಪ ದಿನ ಹೇಗೂ ಚೆನ್ನಾಗಿದ್ದೀನಲ್ಲ, ಒಂದಿಷ್ಟೇ ಪ್ರಾಬ್ಲಮ್ ಇರೋದಲ್ಲ, ಇನ್ನೊಂದು ಸ್ವಲ್ಪ ನೋಡೋಣ. ಹೀಗೆ ನಾವು ನಮ್ಮ ದೇಹದ ಆರೋಗ್ಯವನ್ನ ಲಾಸ್ಟ್ ಪ್ರಿಯಾರಿಟಿಯಾಗಿ ಇಡ್ತೀವಿ. ಅದಕ್ಕಾಗಿ ಸಫರಿಂಗ್ ಜಾಸ್ತಿ ಆಗ್ತಿದೆ. ಸೊ ನಮ್ಮ ದೇಹ ನಮ್ಮ ಬೆಸ್ಟ್ ಫ್ರೆಂಡ್, ನಮ್ಮ ಬೆಸ್ಟ್ ಪಾರ್ಟ್ನರ್. ಬೇರೆ ಎಲ್ಲ ಪಾರ್ಟ್ನರ್ಸ್ಗಳು ನಮ್ಮನ್ನ ಬಿಟ್ಟು ಹೋಗ್ತಾರೆ. ಭೂಮಿ ಮೇಲೆ ನಮಗೆ ಜೀವ ಕೊಟ್ಟಂತ ತಂದೆ ತಾಯಿಯರಿಂದ ಹಿಡಿದು ನಾವೇ ಜೀವ ಕೊಟ್ಟಂತಹ ಮಕ್ಕಳ ತನಕ ಬಂತು, ಎಲ್ಲರೂ ಕೂಡ ಅವರವರ ಜೀವನದ ದಾರಿಯಲ್ಲಿ ಅವ್ರು ನಡ್ಕೊಂಡು ಹೋಗ್ತಿರ್ತಾರೆ. ಯಾವ್ಯಾವಾಗ ಯಾರ್ಯಾರ್ದು ಸ್ಟಾಪ್ ಬರ್ತದೆ ಆಗ ನಾವೆಲ್ಲ ಬಿಟ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ಕೊನೆ ಸ್ಟಾಪ್ ತನಕ ನಮ್ಮ ಜೊತೆ ಇರೋದು ಈ ದೇಹ ಮಾತ್ರ. ಬಟ್ ಇದನ್ನೇ ನಾವು ಸಿಕ್ಕಾಪಟ್ಟೆ ನೆಗ್ಲೆಕ್ಟ್ ಮಾಡುವಂಥದ್ದು, ಅದನ್ನ ಮಾಡಬಾರ್ದು. ಹಾಗಾಗಿ ಮ್ಯಾನಿಫೆಸ್ಟ್ ಮಾಡೋ ಆಗ್ಲೇನೆ ಪ್ರತಿ ಕ್ಷಣ ಒಳ್ಳೇದನ್ನೇ ಅಂದ್ಕೊಳ್ಳಿ. ಏನೋ ಆಯ್ತು ಅದಕ್ಕೆ ಆದದ್ದೆಲ್ಲ ಒಳ್ಳೇದಕ್ಕೆ ಅನ್ನೋಂಥ ನಮ್ಮಲ್ಲಿ ನಮ್ಮ ಹಿರಿಯರ್ ಆಕ್ಚುಲಿ ದೇ ವರ್ ಸೋ ಗುಡ್ ಇನ್ ಆಲ್ ದೀಸ್ ಥಿಂಗ್ಸ್. ಅವ್ರು ಎಷ್ಟು ಚಂದ ಒಂದೊಂದು ಮಾತನ್ನ ಕೂಡ ಹೇಗೆ ಆಗಿದೆಲ್ಲ ಒಳ್ಳೇದಕ್ಕೆ ಅಂದ್ಕೋ. ಯಾಕೆ ಅಂದ್ರೆ ಖಂಡಿತ ಹೌದು. ಈಗ ನೀವು ಯಾವ್ಯಾವ ವಿಷಯಕ್ಕೆ ಈಗ ಸದ್ಯಕ್ಕೆ ನಿಮ್ಗೆ ಸಫರಿಂಗ್ ಅಂತ ಅನಿಸ್ತಿದೆ, ಫ್ಯೂಚರಲ್ಲಿ ನಿಮ್ಗೆ ಅದೇ ಹಬ್ಬ ಅವಾಗ ಒಂದು ನೋಡು ಹಿಂಗಾಯ್ತು ನೋಡು, ಅದಾದ್ಮೇಲೆ ನನ್ನ ಲಕ್ ಚೇಂಜ್ ಆಯ್ತು, ಅದಾದ್ಮೇಲೆ ಎಲ್ಲ ಒಳ್ಳೇದಾಯ್ತು, ಅದಾದ ನಂತರ ಬದಲಾಯ್ತು ಅಂತ ಇವಾಗ್ಲೂ ನೀವು ತಿರುಗಿ ನೋಡಿದ್ರೆ ಹಳೆಯ ಎಲ್ಲಾ ಕಷ್ಟಗಳು ನಿಮ್ಗೆ ಇವತ್ತಿನ ಯಶಸ್ಸಿನ ಮೆಟ್ಟಿಲುಗಳು ಅಂತ ಅನಿಸ್ತದೆ. ಹಾಗೇನೆ ಇವತ್ತು ಬಂದ ಕಷ್ಟನು ನೀವು ಹಾಗೆ ಅಂದ್ಕೋಬೇಕು, ನಾನು ಇದ್ರಲ್ಲಿ ಮುಳುಗ್ ಹೋಗಲ್ಲ, ಇದು ನನಗೆ ಮೆಟ್ಲು. ಈಗ ಅದೇ ಉದಾಹರಣೆಗೆ ಅಂತಂದ್ರೆ ಎಲ್ಲ ನನ್ನ ಹತ್ರ ಕಲ್ಲು ಎಸಿತಾ ಇದ್ರೆ, ಎಲ್ಲರೂ ಎಸಿತಾ ಇದ್ರೆ 2 ಥರದ ಜನ ಇರ್ತಾರೆ. ಒಂದು ಅಯ್ಯೋ ಕಲ್ಲು ಎಸಿತಿದಾರಲ್ಲ ಅಂತ ಬೇಜಾರು ಮಾಡ್ಕೊಂಡು ಹತ್ಕೊಂಡು ಆ ಕಲ್ಲುಗಳ ಕೆಳಗೆ ನಾವು ಸಮಾಧಿ ಆಗ್ಬಿಡುವಂಥದ್ದು, ನಮ್ಮನ್ನ ನಾವು ಸಮಾಧಿ ಮಾಡ್ಕೊಳ್ಳುವಂಥದ್ದು. ಅಥವಾ ಕಲ್ಲು ಎಸಿತಿದಾರಲ್ಲ ಎಸಿಲಿ ಅಂತ ಎಸ್ದಂಗ್ ನೀಟಾಗಿ ಎತ್ತಿಟ್ಕೊಂಡು ಅದನ್ನೇ ಮೆಟ್ಲು ಮಾಡ್ಕೊಂಡು ಮೇಲಕ್ಕೆ ಏರುವಂಥದ್ದು. ಸೊ ಇಲ್ಲಿ ಡಿಫ್ರೆನ್ಸ್ ಇರೋದು ನಮ್ಮ ಮನಸ್ಥಿತಿ ಮಾತ್ರ ಅಂತ.
ಎಸಿತಾ ಇರೋದು, ಎರಡು ಸಿಚುವೇಶನ್ ಸೇಮೇ, ಕಲ್ಲು ಎಸಿತಾ ಇರೋದು. ಆದರೆ ಅದನ್ನು ನಾವು ಯಾವ ರೀತಿ ರಿಸೀವ್ ಮಾಡ್ತೀರಿ, ಆ ಒಂದು ಸಿಕ್ಕಂತಹ ಸನ್ನಿವೇಶವನ್ನ ನಿಮ್ಮ ಬೆಳವಣಿಗೆಗೆ ನೀವು ಯಾವ ಥರ ಯುಟಿಲೈಸ್ ಮಾಡ್ಕೋತೀರಿ ಅನ್ನೋದ್ರ ಮೇಲೆ ನಿಮ್ಮ ಜೀವನದ ಕ್ವಾಲಿಟಿ ನಿರ್ಧಾರ ಆಗತ್ತೆ. ಅಯ್ಯೋ ಕಲ್ಲೆಸಿತ್ತಿದ್ದಾರೆ ಅನ್ನೋದೇ ದೊಡ್ಡ ವಿಷಯ ಮಾಡ್ಕೊಂಡ್ರೆ ಅದ್ರ ಕೆಳಗೆ ನಾವು ಸಮಾಧಿನೂ ಆಗ್ಬೋದು. ಇಲ್ಲ ನಾವು ಆ ಸಿಕ್ಕಿರೋ ಕಲ್ಲೆಲ್ಲ ಎತ್ತಿಟ್ಕೊಂಡು ತುಂಬಾ ಎತ್ತರಕ್ಕೆ ಬೆಳೆದ್ಬಿಟ್ರೆ ಆಗ ಕಲ್ಲು ಎಸೆಯುವವರಿಗೆ ಕೈ ನೋವು ಬರಬೇಕು. ಇನ್ನು ಇಷ್ಟು ಹೈಟಿಗೆ ಇನ್ನು ಎಸೆಯೋಕ್ಕಾಗಲ್ಲ ಅಂತ ಕೈ ನೋವು ಬಂದು ಅವ್ರು ಸುಮ್ಮನಾಗಬೇಕು. ಸೊ ಈ ರೀತಿಯಾಗಿ ಜೀವನ ಅನ್ನೋದು ನೀವು ಯಾವ ರೀತಿ ನೋಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ದೃಷ್ಟಿಕೋನದಲ್ಲಿ ಇರುವಂಥದ್ದು. ಸೊ ದೃಷ್ಟಿಕೋನವನ್ನ ಯಾವತ್ತೂ ಪಾಸಿಟಿವ್ ಆಗಿ ಇಟ್ಕೊಳ್ಳಿ. ಎಲ್ಲ ಒಳ್ಳೇದಾಗತ್ತೆ ಅಂತ ಫಸ್ಟ್ ನೀವು ನಂಬಬೇಕು. ನಿಮಗೆ ಇಲ್ಲ ನಾನು ಹುಷಾರಾಗ್ತೀನಿ ಅನ್ನೋ ಯೋಚನೆ ಬರೋ ತನಕ ಯಾವ ಡಾಕ್ಟರ್, ಯಾವ ಚಿಕಿತ್ಸೆ, ಯಾವ ಔಷಧಿನೂ ನಿಮ್ಮನ್ನ ಕ್ಯೂರ್ ಮಾಡಕ್ ಸಾಧ್ಯ ಇಲ್ಲ. ಬರ್ದಿಟ್ಕೊಳ್ಳಿ. ನಂಗೆ ಗೊತ್ತಿಲ್ಲ ಡಾಕ್ಟರ್ಸ್ ಎಲ್ಲ ಹೊಡಿತಾರ ನಂಗೆ ಅಂತ ವಿಡಿಯೋದಲ್ಲಿ ನೋಡಿದವರು, ಬಟ್ ದಟ್ ಈಸ್ ದ ರಿಯಾಲಿಟಿ. ಫಸ್ಟ್ ನಿಮಗೆ ಬರಬೇಕು, ಇಲ್ಲ ನಾನು ಕ್ಯೂರ್ ಆಗ್ತೀನಿ, ನನ್ನ ಗುಣಮುಖ ಆಗೇ ಆಗ್ತೀನಿ ಅನ್ನೋ ಬಿಲೀಫ್ ನಿಮಗೆ ಬರೋ ತನಕ, ಬರೀ ಇದು ಆಯುರ್ವೇದ ಅಂತಲ್ಲ, ಯಾವುದೇ ಸಿಸ್ಟಮ್ ಆಫ್ ಮೆಡಿಸಿನ್ಸ್ ಎಲ್ಲಿ ನಾವು ಹೋದ್ರೂ ಕೂಡ ನಮಗೆ ಅದು ಕ್ಯೂರ್ ನಾವು ಆಗ್ಬೇಕಂದಾಗ ಫಸ್ಟ್ ನಾವು ನಂಬ್ಬೇಕದನ್ನ, ನಾವು ಒಪ್ಪಿ ನಾವು ಯಾಕಂದ್ರೆ ಆಗ ನಾವು ಓಪನ್ ಅಪ್ ಆಗ್ತೀವಿ ಹೀಲಿಂಗಿಗೆ. ನಾವು ಓಪನ್ನೇ ಆಗದೆ ಇದ್ರೆ ಯಾರೋ ಬಂದು ಅದನ್ನ ಹೀಲ್ ಮಾಡಕ್ ಸಾಧ್ಯ ಇಲ್ಲ, ಗೊತ್ತಾಯ್ತಾ? ಸೊ ಎಲ್ಲರೂ ಪಾಸಿಟಿವ್ ಆಗಿರಿ, ಏನೇ ಬಂದ್ರೂ ಎಲ್ಲ ಒಳ್ಳೇದಕ್ಕೆ ಅಂತ ಸ್ವೀಕಾರ ಮಾಡ್ಕೊಳ್ಳಿ. ನಿಮ್ಮ ದೇಹದ ಜೊತೆ ದಯವಿಟ್ಟು ಕನೆಕ್ಷನ್ ಅನ್ನ ಬಿಲ್ಡ್ ಮಾಡ್ಕೊಳ್ಳಿ. ಓಕೆನಾ? ಸರಿನಾ? ಆಯ್ತು. ಹಾಗಿದ್ರೆ ಇಡೀ ಜಗತ್ತಿಗೆ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆಯನ್ನ ಮಾಡೋಣ. ನಮಸ್ಕಾರ ಮುದ್ರೆಗೆ ಬನ್ನಿ. ಕಣ್ಣುಗಳು ಮುಚ್ಚಿರ್ಲಿ. ಆಳವಾದಂತಹ ಉಸಿರಾಟ. ಇಡೀ ಜಗತ್ತಿನಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳೋಣ. ನನ್ನೊಟ್ಟಿಗೆ ಹೇಳಿ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಎರಡು ಕೈಗಳನ್ನ ಉಜ್ಜಿ ಕಣ್ಣಿನ ಮೇಲೆ ಇಡಿ. ಭೂತಾಯಿ, ಭಾರತ ಮಾತೆ ಹಾಗೂ ನಮಗೆ ಜನ್ಮ ಕೊಟ್ಟ ಮಹಾತಾಯಿಯನ್ನು ಒಮ್ಮೆ ನೆನಪು ಮಾಡಿಕೊಂಡು ಅವರೆಲ್ಲರ ಆಶೀರ್ವಾದವನ್ನು ಪಡ್ಕೊಳ್ತಾ ಇವತ್ತಿನ ತರಗತಿಯನ್ನು ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟೆಂಡಿಂಗ್. ಹ್ಯಾವ್ ಅ ವಂಡರ್ಫುಲ್ ಈವ್ನಿಂಗ್. ಶುಭ ಸಂಜೆ. ಯಾ